ಲೇ ಗಾಡಿ ಆಫ್ ಆಗೈತಿ ತಡ್ರಲ್ಲ. ನಮ್ಮ ತುಮಕೂರದೀಗ ದೊಡ್ಡ ಕಾಡಿದು ಈ ಸಿಂಹಗಳೆಲ್ಲ ಅವಾಗ ಇದು ಈಗಿಲ್ಲ. ಇವರೆಲ್ಲ ಹುಲಿ ಹುಲಿ ಅಂತ ಇದಾರೆ. ಗಾಯ್ಸ್ ಹುಲಿ ಅಲೋಡಿಯಲ್ಲಿ ನನ್ನ ಮನೆಯ ಅಂಗಳದಲ್ಲಿ ನೇಳೇನ್ ಮರನ ಇದು. ಮನೆ ಕಾಯುವಾಗ ನಿಲ್ಸಲ್ಲ ನಿಲ್ಸೋ. ಇಲ್ಲೇನೋ ಬಟ್ಟೆ ಬಿಸ್ಕೊಂಡು ಏನೋ ಮಾಡ್ತಾವನ ಎಣ್ಣ. 5 6 ಇದು ಯಾವುದು ಆಸನ? ದುಶ್ಯಾಸನ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ವಿಡಿಯೋ. ಮತ್ತೆ ವಿಡಿಯೋನ ಗಾಡಿಯಿಂದನೇ ಸ್ಟಾರ್ಟ್ ಮಾಡಬೇಕಂತಿದೆ ಗಾಯ್ಸ್. ಈ ವಿಡಿಯೋ ಏನು ಅಂತ ಅಂದ್ರೆ, ನಾವು ಸ್ವಲ್ಪ ವ್ಲಾಗ್ ಮಾಡಿ ತುಂಬಾ ದಿನ ಆಗಿತ್ತು. ನನಗೆ ವ್ಲಾಗ್ ಮಾಡೋ ಟೆನ್ಷನ್ ಹೋಗ್ಬಿಡ್ತಿತ್ತು, ಮಾತಾಡಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಅದಕ್ಕೋಸ್ಕರ ಸ್ವಲ್ಪ ವ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀವಿ. ಬರೀ ಚಾಲೆಂಜ್ ವಿಡಿಯೋಗಳನ್ನೇ ಮಾಡ್ಕೊಂಡ್ ಬಂದಿದ್ವಿ ಈ ದಿನ. ಅದಕ್ಕೆ ಇವತ್ತು ಎಲ್ಲ ಹುಡುಗರಿಗೂ ಸ್ವಲ್ಪ ಫ್ರೀ ಇದ್ದು, ಸ್ವಲ್ಪ ರಜಾ ನಮ್ದು ಇವತ್ತು. ಹೀಗೆ ರೌಂಡ್ಸ್ ಬಂದಿದ್ದೀವಿ. ಗಾಯ್ಸ್, ನಮ್ ಗಾಡಿ ಆಫ್ ಮಾಡ್ಕೊಂಡ್ ಬಂದಿದೀವಿ. ಲೇ ಗಾಡಿ ಆಫ್ ಆಗೈತಿ ತಡ್ರಲ್ಲ, ಡೌನ್ ಹೊಟ್ಟೋಗುತ್ತೆ. ನಾವೇ ತಡ್ತೀವಿ ನೋಡ್ರಿ. ಮೋನಿ ಹಿಂಗನ್ನು ಹೋಗುತ್ತೆ. ಪಿಕಪ್ ತಗೊಂಡಿದೆ ಮತ್ತೆ ನಮ್ ಗಾಡಿ. ತುಮಕೂರು ಅವ್ರಿಗೆ ಜಾಗ ಆಲ್ರೆಡಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಯಾವ ಜಾಗ ಅಂತ. ಗೈಸ್, ಇದು ಕಾಡು ನಮ್ಮ ತುಮಕೂರದೀಗ ದೊಡ್ಡ ಕಾಡಿದು. ಈ ಸಿಂಹಗಳೆಲ್ಲ ಅವಾಗ ಇದು ಈಗಿಲ್ಲ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಇವತ್ತೆಲ್ಲ ಫುಲ್ ಮಂಕಿ ಡೇ. ಇವತ್ತು ಯಾರು ಜನನೇ ಇಲ್ಲ. ಗೈಸ್, ಈ ಜಾಗ ನೋಡಿರ್ತೀರಾ, ಲಾಸ್ಟ್ ವಿಡಿಯೋ ಅಲ್ಲ, ಅದ್ರ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಕೊಟ್ಟಿಯಾರ ಇಲ್ಲೇ ಬಂದಿದ್ದೀವಿ ನಾವು. ಕೊಟ್ಟಿಯೂರ್ ನನ್ನ ಮನೆಯ ಅಂಗಳದಲ್ಲಿ ಹುಲಿ ಹುಲಿ ತರು ಇಲ್ಲೇ. ಗೈಸ್, ಇಲ್ಲೋಡಿ ಇಲ್ಲಿ ಏನೋ ಕೂತಿದೆ, ಏನು ಅಂತ ಗೊತ್ತಿಲ್ಲ. ಅದನ್ನೇ ವಿಡಿಯೋ ಮಾಡೋಣ ಅಂತ ನಿಲ್ಸಿದೀವಿ. ಇವರೆಲ್ಲ ಹುಲಿ ಹುಲಿ ಅಂತ ಇದಾರೆ. ಗಾಯ್ಸ್, ಹುಲಿ ಅಲೋಡಿಯಲ್ಲಿ ಗಾಯ್ಸ್, ಹೆಂಗಿತ್ತು ಹುಲಿ? ಚೆನ್ನಾಗಿತ್ತ? ಇಲ್ಲಿ ಯಾವ ಹುಲಿ ಇಲ್ಲ, ಏನು ಇಲ್ಲ ಗೈಸ್. ಸುಮ್ಮನೆ ಕಂಟೆಂಟ್ಗೆ. ಸಂತೋಷ. ಈಗ ನಮ್ಮ ಪಯಣ ಮತ್ತೆ ಮುಂದುವರೆದಿದೆ, ಮೇಲಕ್ಕೆ ಹೋಗ್ತಾ ಇದೀವಿ. ಸನ್ಸೆಟ್ ಪಾಯಿಂಟ್ ಇದು ಗೈಸ್. ಈ ಜಾಗಕ್ಕೆ ನಾವು ಯಾವತ್ತೂ ಇಳಿಯೋದೇ ಇಲ್ಲ ಗೈಸ್. ಜನ ಇದ್ದಾರೆ ಅಂತ ಎಷ್ಟೋ ವರ್ಷದಿಂದ ಬರ್ತಾ ಇದೀವಿ, ಯಾವತ್ತೂ ಇಳಿದೋಗಿಲ್ಲ. ಇವತ್ತು ಯಾರು ಇಲ್ಲ, ಯಾಕಂದ್ರೆ ಇವತ್ತು ಮಂಡೇ, ನಮಗೆ ಇವತ್ತು ಗೌರ್ಮೆಂಟ್ ಹಾಲಿಡೇ, ಅದಕ್ಕೆ ಬಂದಿದೀವಿ. ಹಾ, ಏನ್ ಗುರು ಹಿಂಗಿದೆ? ಸಿಲೋಡಿ ಕೋತಿ ತಿಂದ್ ಮೇಕೆ ಬಾಯಿಗೆ ಒರ್ಸಿದ್ರೆ ನೀವೇ ತಿಂದ್ ಕೋತಿ ಬಾಯಿಗೆ ಒರ್ಸಂಗಿದ್ದೀರಲ್ಲ. ಕೋತಿ ತಿನ್ಬಿಡುತ್ತೆ ಅಂತ ಇವರೇ ತಿನ್ಕೊಂಬಿಟ್ಟ. ಹಾ ಗೈಸ್, ಇದು ಆಕ್ಚುಲಿ ಸನ್ಸೆಟ್ ಪಾಯಿಂಟ್ ಅಂತೆ. ಹಾ, ನಾವ್ ಆಕ್ಚುಲಿ ಬರೋದೇ ಇಲ್ಲ ಗೈಸ್ ಇಲ್ಲಿಗೆ. ಸಿಕ್ಕಾಬಿಟ್ಟೆ ರೇರು ಬರೋದು ಈ ಪಾಯಿಂಟ್ಗೆ. ಓ, ಏನೋ ಜನ ಇಷ್ಟೊಂದು ನಡೆದವ್ರು, ಸೌದೋಗ್ಬಿಟ್ಟ ಬಂಡೆಗಳೆಲ್ಲ ನಡೆದಿ. ಗೈಸ್, ಈ ಪಾಯಿಂಟ್ ಹೆಂಗಿದೆ ನೋಡ್ಕೊಳ್ಳಿ. ಒಳ್ಳೆ ದಟ್ಟ ಅರಣ್ಯ. ಇದು ನಾಗರೋಳೆ ಇದ್ದಂಗಿಲ್ವಾ? ಚೆನ್ನಾಗಿದೆ ಗುರು, ವ್ಯೂ ಚೆನ್ನಾಗಿದೆ ಆಕ್ಚುಲಿ. ವೈಡ್ ಆಂಗಲ್ ಅಲ್ಲಿ ನೋಡಿ. ನಮ್ಗಿದ ಉದ್ದಾಗಿಂದ ನಾವು ಇಲ್ಲಿಗೆ ಎಷ್ಟು ಸಲ ಬಂದ್ಬಿಟ್ಟಿದ್ದೇವೆ ನಮಗೆ ಲೆಕ್ಕ ಇಲ್ಲ. ಈ ವಾರದಲ್ಲೇ 3ನೇ ಸಲಿನೋ 4ನೇ ಸಲಿನೋ ಬರ್ತಾ ಇರೋದು ಇಲ್ಲಿಗೆ. ಫೋಟೋ ಹಿಡಿಬೇಕಾ? ಫೋಟೋ ಹಿಡಿಯೋದ ಹೆಂಗೆ? ಇಲ್ಲ, ಹಿಂಗೆ ತೆಗೆಸ್ಕೊಳ್ಳಿ, ಹಂಗೆ ಮುಸ್ತಫಾ ತರ ಟಡನ್ ಟನ್ ಟಡನ್ ಟನ್ ಅಂತ. ಆ ಮುಂದಕ್ಕೆ, ಆ ಬ್ಯಾಕ್, ಆ ರೈಟ್, ಆ ಫ್ರಂಟ್ ಅಂತ.
ಈಗ ಛಾಯಾಗ್ರಹಣ ಮುಗಿದಿದೆ. ಛಾಯಾಗ್ರಹಣನೇ ತಾನೇ ಅದು. ಯಾಕಂತ ಏನ್ ಕಾಮ್ ಆಗಿದೆ ನೋಡಿ. ಅದಕ್ಕೆ ಇಂಥ ದಿನ ಬರ್ಬೇಕು. ಎಲ್ಲೇ ಹೋದ್ರು ವೀಕ್ ಡೇಸ್ಗೆ ಹೋಗಿ ಎಲ್ಲೋದ್ರು ಎಲ್ಲ ಕಡೆ ವೀಕೆಂಡ್ ಹೋಗ್ತೀರಾ, ಜನ ಜಾತ್ರೆ ಮಾಡ್ತೀರಾ. ಸೌಂದರ್ಯ ಸರ್. ನಾನ್ ಸ್ಟಾಪ್ ಇಲ್ಲಿ ಟಿಕೆಟ್ ತಗೊಂಬೇಕೀಗ. ನಾನ್ ಸ್ಟಾಪ್ ಹೊಡಿರಿ, ಬ್ರೇಕ್ ಹಾಕ್ಬಿಡ್ರಿ ಅವನ ಹತ್ರ. ನಿಲ್ಲಿಸ್ಬಿಡಿ, ಸುಮ್ಮನೆ ಹೊಡಿತಾ ಇರ್ರಿ. ಟಿಕೆಟ್ ಅಭ್ಯಾಸ ಇಲ್ಲ ಇನ್ನು. ನೇರಳೆಣ್ಣ, ನೇರಳೆಹಣ್ಣು ಮರನ ಇದು? ಹೌದಾ? ನೋಡಿ ಗೈಸ್, ನೇರಳೆಹಣ್ಣು ಕಿದ್ಕೊಂತ ಇದಾರೆ. ಕಾಡ್ ನೇರಳೆಹಣ್ಣು ಈಸ್ಕಂತ್ಯಾ? ರಕ್ಷಿ ಒಂದೆರಡು ಈಸ್ಕೊಂಬ ರಕ್ಷಿ. ಗೈಸ್ ಅಲ್ಲಿ ನೇರಳೆಹಣ್ಣು ಕಿದ್ಕೊಂತಿದ್ರು. ನಮ್ಮ ರಕ್ಷಿ ಈಸ್ಕೊಂಬರ್ತೀನಿ ಅಂತ ಹೋಗಿದ್ದಾನೆ. ಎಷ್ಟು ಪೀಸ್ ಆಗಿದೆ ನೋಡಿ ಇವತ್ತು ಬಂದಿರೋದಕ್ಕೆ. ಈಗ ಬಂದಿದ್ದು ನಾವು 4 ನಾಮ್ ಚಿಲ್ಮ. ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲು ಹಿಡಿಯುತ್ತೆ. ಈಗ ಬಂದಿದ್ದು ನಾವು ನಾಮಚಿಲ್ಮೆಯಿಂದ ದೇವರಾಯನ ದುರ್ಗಕ್ಕೆ. ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಎಸ್, 100% ಕ್ಲೋಸ್ ಮಾಡಿದ್ದಾರೆ. ಹಿಡಿದ್ಬಿಟ್ಟು ಅವ್ರು ನಡೀತಾರೆ. ಕೊಡಿಲಿ ಗೈಸ್, ನೇರಳೆ ಹಣ್ಣು. ಇದೇ ನೇರಳೆ ಹಣ್ಣು, ದ್ರಾಕ್ಷಿನ ಇದು ತಿಂದ್ರೆ ಗಂಟ್ಲು ನೋವೇ ಇದೆ ಆಲ್ಮೋಸ್ಟ್ ಎಲ್ಲರಿಗೂ ಇದೇ ಪ್ರಾಬ್ಲಮ್. ಗುರು ಯಾವ ಕೋತಿ ಬಂದಿತ್ತು ಬಿಂದು ಹಿಂಗೆ ನೋಡ್ತಿದ್ದ, ಹಂಗೆಲ್ಲ ನೋಡ್ಬಾರ್ದು ಕಣಪ್ಪ. ಸಡನ್ ಆಗಿ ಆಯ್ತು. ಚೆನ್ನಾಗಿದೆ ಒಂಥರ ನೋಡ್ರಿ. ವೀಕೆಂಡ್ ವಿತ್ ರಮೇಶ್. ಒಂದ್ ಜಂಕ್ಷನ್ ಮುಗ್ದಿದೆ. ಈಗ ಮತ್ತೆ ಹೊಡ್ತಾ ಇದೀವಿ. ತಳ್ಳಿ ತಳ್ಳಿ ಗೈಸ್, ಹಿಂಗೆ ತಳ್ಳಿ ತಳ್ಳಿ. ಡೌನ್ ಇದೆ ಗೈಸ್, ಅದಕ್ಕೆ ಈ ತರ ಮಾಡೋದು. ಇದು ನಾವು ಒಬ್ರಲ್ಲ ಮಾಡೋದು, ಇಡೀ ನಮ್ ತುಮಕೂರು ಬಾಯ್ಸ್ ಎಲ್ಲ ಹಿಂಗೆ ಮಾಡೋದು. ಇದು ಸುಮಾರು ತನಕ ಕಡೆಯಿಂದ ನಡ್ಕೊಂಡ್ ಬಂದಿರೋ ಸಂಪ್ರದಾಯ. ನೋಡಿ ಎಷ್ಟು ದೂರ ಹೋಗುತ್ತೆ ಹಿಂಗೆ ಅಂದ್ರೆ. ಮಿನಿಮಮ್ 1 3 ಕಿಲೋಮೀಟರ್ ಹೋಗುತ್ತಲ್ವಾ? 2 ರಿಂದ 3 ಕಿಲೋಮೀಟರ್ ಆಫಲ್ಲೇ ಹೋಗೋದು. ಓ ಬೆಣ್ಸಟ್ ಬೇಡ ಬೇಡ ಬೇಡ, ಅಯ್ಯಪ್ಪ. ಓಡಿಸ್ಬೇಕಾದ್ರೆ ಭಯ ಆಗಲ್ಲ, ಹಿಂದೆ ಕೂತ್ರೆ ಎಲ್ಲ ಮುಡ್ಗೋರೆ ಹೋಗ್ತಾ ಇದಾರೆ ಪೂರ್ತಿ. ಲಕ್ಷಿ ಮುಂದೆ ಹೊಟ್ಟದ. ಇಲ್ಲೇ ಹಾಕೊಂಡ್ರ, ಇಲ್ಲೇ ಹಾಕೊಂಡ್ಬೇಕಿತ್ತು. ಇಲ್ಲೇ ಹಾಕ, ಇಲ್ಲೇ ಹಾಕೋ. ಈಗ ಇನ್ನೊಂದು ಸ್ಟಾಪ್. ಈ ಸ್ಟಾಪ್ ಏನಕ್ಕೆ ಏನಂದ್ರೆ ಸ್ನಾಕ್ಸ್ ತಿಂದಾರೆ ಇವರೆಲ್ಲ. ಈಗ ಎಲ್ಲ ಊಟ ಕೂತಿದ್ದಾರೆ ಗೈಸ್. ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಯಾವುದೇ ರೀತಿಯಾದಂತಹ ತ್ಯಾಜ್ಯಗಳನ್ನು ಇಲ್ಲಿ ಎಸೆಯಬಾರದು. ಯಾಕಂದ್ರೆ ಮೊನ್ನೆ ತಾನೇ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಗೈಸ್, ತ್ಯಾಜ್ಯ ವಿಲೇವಾರಿ ಮಾಡ್ತಾ ಇದೀವಿ. ಯಾವ್ದು ಕಸ ಇಲ್ಲಿ ಬಿಡ್ತಾ ಇಲ್ಲ. ವಿಲೇವಾರಿ ಘಟಕದ ಅಧ್ಯಕ್ಷರಾದ ಸಂಜು ಅವರಿಂದ ಪಾಲನೆ. ಈಗ ಈ ಸ್ಟಾಪ್ ಕೂಡ ಮುಗ್ದಿದೆ. ಈಗ ಓಡ್ತಾ ಇದೀವಿ. ಕತ್ಲಾಯ್ತು ಆಲ್ಮೋಸ್ಟ್. ಗದೆ ಯಾರ್ದು? ಪ್ರಕೃತಿ ಸೌಂದರ್ಯ ಎಲ್ಲ ಸೌದಿದಾಯ್ತು ಗೈಸ್. ಈಗ ಮನೆ ಕಡೆ ಓಡ್ತಾ ಇದ್ದೀವಿ. ಪೆಟ್ರೋಲ್ ಮತ್ತೆ ಸೇವಿಂಗ್ ಆನ್ ಆಗಿದೆ. पेट्रोल डीजल का संयम से इस्तेमाल करना. ಅರ್ಥ ಆಯ್ತು ಅನ್ಸುತ್ತೆ ಗೈಸ್, ಈ ತರ ಸೇವ್ ಮಾಡ್ಕೊಂಡು 3 ಕಿಲೋಮೀಟರ್ ಹೋಗ್ತೀವಿ. ಫುಲ್ ಡೌನ್ ವರ್ಗು ಹೋಗ್ತೀವಿ. ಬರ್ರಿ ಇದೇ ತರ. ನಾನು ಮೂರಲ್ಲ ಇನ್ನ ಜಾಸ್ತಿನೇ ಹೋಗ್ತೀವಿ. ಅದ್ರ 4-5 ಕಿಲೋಮೀಟರ್ಗೂ ಹೋಗ್ತೀವಿ. ನೋ ನೋ ಆರನ್, ನೋ ಆರನ್ ಇಟ್ಕೊಂಡ್ಲಿಲ್ಲ, ವೇಸ್ಟ್ ಮಾಡ್ತು. ಗೈಸ್, ನಂದಿ ಬೆಟ್ಟ ತರ ಕಾಣ್ತಾ ಇದೀವಿ ಅಲ್ವಾ ಇದು? ಬೇಡ ಬೇಡ, ಮನೆ ಕಾಯುವಾಗ ನಿಲ್ಸಲ್ಲ. ಓಯ್ ನಿಲ್ಸೋ ಅಣ್ಣ, ನಿಲ್ಸೋಣ. ಓಯ್ ಬ್ರೋ, ಗುದುದ ಪ್ರಾಣ ಹೊಲ್ಟಾಯ್ತು. ಇನ್ ಯಾವ ರೇಂಜಿಗೆ ಬಂದ್ವಪ್ಪ ನಾವು. ಇವೆರಡು ಬಾಡಿ ಬಂದೇ ಇಲ್ಲ ಇನ್ನ. ಬನ್ನಿ, ನಿಮ್ಗೆ ವೇಟಿಂಗು. ಏನ್ ಜಡ್ಗ ಗಾಡಿ ಬಂದಂಗ್ ಬಂದಿದ್ದೀರಲ್ಲ ಗೈಸ್. ಅವಾಗ್ಲೇನೆ ಕತ್ಲಾಗಿದೆ ಅಂತ ಹೇಳ್ಬಿಟ್ಟಿದ್ದೆ, ಯಾಕಂದ್ರೆ ಕನ್ನಡಕ ಹಾಕಿದ್ದೆ, ಗೊತ್ತೇ ಆಗಿರ್ಲಿಲ್ಲ. ಇಲ್ಲೋಡಿ, ಜಿಂಕೆ, ಹುಲಿ, ಸಿಂಹ ಎಲ್ಲ ನೋಡ್ಕೊಂಬಿಡಿ. 1 hour later. ಚೆನ್ನಾಗಿ ತಿಂದು ಬಂದ್ಬಿಟ್ಟವನೆ. ಇಲ್ಲಿ ಬಂದ್ಬಿಟ್ಟು ಕರ್ಗಿಸ್ತೀನಿ, ವಿಡಿಯೋ ಮಾಡು ಅಂತ ಅವನೇ. ಅದು ವಿಡಿಯೋ ಕರ್ಗಲ್ಲ, ಇವನು ವಿಡಿಯೋ ಮಾಡೋದು ಬಿಡಲ್ಲ ಅನ್ನಂಗೆ ಒಟ್ನಲ್ಲಿ ತಿಂದೆ ತಾನೆ.
ಗೈಸ್ ನೋಡಿ ಇವನು ವರ್ಕೌಟ್ ಮಾಡಿ ಅಂದರೆ ಏನು ಮಾಡ್ತಾ ಇದ್ದಾನೆ ಇವ್ರು ಶೋಲ್ಡ್ ವರ್ಕೌಟು ಲೆಗ್ ಮಿಷಿನಲ್ಲಿ ಕೂತ್ಕೊಂಡಿಲ್ಲ ಅಲ್ಲೇ ಹೊಡಿ ಮೇಲ್ಗಡೆ ಫ್ಲೋರಿಗೆ ಬಾ ಅಂತ ಹೇಳ್ಬಿಟ್ಟು ಕೆಳಗಡೆ ನನ್ನನ್ನು ಬಿಟ್ಬಿಟ್ಟು ಹೋದ. ಏನು ಮಾಡ್ತಾವನೆ ಗೊತ್ತಿಲ್ಲ. ಫೋನ್ ಕೆಳಗಡೆ ಬಿಟ್ಬಿಟ್ಟು ಓಡ್ ಬಂದವನೆ. ನೋಡಿ ಇಲ್ಲೇನೋ ಬಟ್ಟೆ ಬಿಚ್ಕೊಂಡು ಏನೋ ಮಾಡ್ತಾವನೆ ಅಣ್ಣ ರಾಜ. ಬಟ್ಟೆ ಬಿಚ್ಕೊಂಡು ನೋಡಿ ಬಟ್ಟೆ ಬಿಚ್ತಾವನೆ. ಬಟ್ಟೆ ಬಿಚ್ಬಿಟ್ಟು ಏನೋ ಮಾಡ್ತಾವೆ ನೋಡಿ. ಅಲ್ಲಿ ಹಿಂದೆ ಕಾಣ್ತಾ ಇದೆ ನೋಡಿ. ಅಲ್ಲಿ 6 ಪ್ಯಾಕು 7 ಪ್ಯಾಕ್ ಎಲ್ಲ ಕಾಣ್ತಾ ಇದೆ. ಇನ್ನೊಂದು ವ್ಯವಸ್ಥೆ ಯಾಕೆ ಬೇಕು ಗುರು? ಎಲ್ಲ ಈಗ ಜಿಮ್ಮಲ್ಲಿ ಇದೀವಿ. ಅಲ್ಲ ಏನಕ್ಕೆ ಕೆಳಗಡೆ ನಾನು ಒಬ್ಬನ ಬಿಟ್ಬಿಟ್ಟು ಫೋನ್ ಕೊಟ್ಬಿಟ್ಟು ಮೇಲ್ಗಡೆ ಸುಮ್ಮನೆ ಬಂದಿದೆಯಲ್ಲ ಏನಕ್ಕೆ? ಏನು ಮಾಡ್ತಾ ಅದು ಶರ್ಟ್ ಪಿಚ್ಕೊಂಡು ಏನೇನೋ ಮಾಡ್ತಿದ್ಯಲ್ಲ ಒಬ್ಬೊಬ್ಬನ. ಯಾಕೆ ಏನು ಸಮಾಚಾರ? ಬಾಡಿ ನೋಡ್ಬೇಕಲ್ಲ, ಮಾಡ್ತಾ ಇರೋ ಸರಿನಾ ತಪ್ಪು? ನೋಡ್ದಾ ಚೆನ್ನಾಗಿ ಬರ್ತಾ ಇದೆ ಗಾಯ್ಸ್. ಇದೊಂದು ಬರ್ತಾ ಇಲ್ಲ. ಪೇಟ್ 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 ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ. ನಾವು ಜಿಮ್ಮಲ್ಲಿ ಬಂದು ಮಾಡ್ತಾ ಇರೋದು ಈ ಹೊಟ್ಟೆಗಾಗಿ. Sound- ಇದನ್ನ ಹತ್ತನಾ ಯಾಕೋ ಸೌಂಡ್ ಅದು ಬೇರೆ ಥರ ಕೇಳಿಸ್ತಲ್ಲ. KEB ಇದು ಹತ್ತದಾ? ಯಾವುದು? ಇಲ್ಲಿಂದ ಅಲ್ಲಿಗೆ ಹತ್ತು ಫುಲ್ ಡ್ರೈನ್ ಆಗ್ಬಿಟ್ಟಿದ್ದೀನಿ ಕಣ. ಅಲ್ಲೇ ವರ್ಕೌಟ್ ಮಾಡಿ ಸರಿ ಅಲ್ಲಿಂದ ಇದ್ರ ಮೇಲೆ ಎಗರತ್ತಿ ಎಗರ್ಕೊಂಡು ಹೋಗಕ್ಕಾಗಲ್ಲ. ಈಗ ಎಷ್ಟು ಬರ್ತೀಯಾ ಬಾ. ಈಗ ನನಗೂ ನಿನಗೂ ಚಾಲೆಂಜು. ಅಲ್ಲಿಂದ ಎಷ್ಟಕ್ಕೆ ಬರ್ತೀಯಾ ಅಂತ. ಅಲ್ಲಿ ಎಷ್ಟಕ್ಕೆ ಬರ್ತೀಯಾ ಬಾ. ಈಗ ನನಗೂ ಸುಸ್ತಾಗಿಲ್ವಾ? ಹಾಂ ನನಗೂ ಸುಸ್ತಾಗೈತೆ. ಮಗ ಇಲ್ಲಿಂದ ಮೇಲೆ ಹೋಗಕ್ಕೆ ಆಗಲ್ಲ. ಹೋಗು, ಅದೇ ಚಾಲೆಂಜ್. ನಮ್ಮ ವಿಡಿಯೋ ಇರೋದೇ ಚಾಲೆಂಜ್ ವ್ಲಾಗ್ಸ್ ಕಣ. ಮಾಡೋ ಚಾಲೆಂಜ್ ಮಾಡೋ. ನೀನು ಎಷ್ಟು ಮಾಡ್ತೀಯ ನನಗೂ ನಿನಗೂ ಚಾಲೆಂಜು. ಎರಡು ಎರಡಕ್ಕೆ ಸುಸ್ತ 3 4 5 ಇನ್ನ ಆಗುತ್ತೆ ಗಾಯ್ಸ್. 6ಕ್ಕೆ ಮುಗಿಸವನೆ. ಆಗ್ತದೆ. ಆದ್ರೆ ಶೋಲ್ಡರ್ ಪೇನ್ ಬರ್ತಿದೆ. ಶೋಲ್ಡರ್ ವರ್ಕೌಟ್ ಇದ್ದಿದ್ದು ಶೋಲ್ಡರ್ ಪೇನ್ ಬರ್ತಾ ಇದೆ. ಡೈರೆಕ್ಟ್ ಇಲ್ಲೇ ಬಂದು ಮಾಡಿದ್ರೆ ಫುಲ್ ಮುಗಿಸ್ತಾ ಇದ್ದೆ. ಈಗ ಅಣ್ಣ ಬಂದು ಎಷ್ಟು ಮಾಡ್ತಾನೆ ನೋಡೋಣ. ಒಂದು ಟಾರ್ಸನ್ ಥರ ಹರ್ಕೊಂಬತ್ತಾ ಇದ್ದಾನೆ. 2 3 4 5 6 ಗಾಯ್ಸ್ ನೋಡಿ ಹೆಂಗೆ ಬಂದ್ಬಿಟ್ಟ. 2 ಹಾಕೊಂಡು ಎಗರ್ಕೊಂಡು ಬಂದ್ಬಿಟ್ಟ. ನನಗೆ ಶೋಲ್ಡರ್ ಸಿಕ್ಕಾಬಿಟ್ಟೆ ಪೇನ್ ಆಗ್ತಾ ಇದ್ರು. ಏನೇನೋ ಮಾಡ್ತಾನೆ. ಕ್ರ್ಯಾಂಪ್ ಆಯ್ತಂತೆ. ಏನೋ ಪೋಸ್ ಇದು. ಏನೋ ಪೋಸ್ ಮಾಡಿ ನೋಡಿ. ಇದು ಯಾವ ಪೋಸ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮೆಂಟ್ ಹಾಕಿ. ಹೆಂಗೆ ಇದು ಯಾವುದು ಆಸನ? ದುಶ್ಯಾಸನ. ದುಶ್ಯಾಸನ ಮುಗಿಸ್ಕೊಂಡು ಹೊರಟವನೆ. ದುಶ್ಯಾಸನ ಗೈಸ್ ಇದು ಹೇಳ್ಕೊಡ್ತೀನಿ ನೋಡಿ ಗೈಸ್. ನನಗನ್ಸ್ದಂಗೆ ಇದೇ ಥರ ಬರ್ತಾ ಇದ್ರೆ ನಾವು ಜಿಮ್ಗೆ ಇನ್ನೊಂದು ವರ್ಷದಲ್ಲಿ ಪಕ್ಕ ಬಾಡಿ ಕೂರಿಸ್ತೀವಿ. ಎಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದೀವಿ ಗೈಸ್. ಈ ಸಮೋಸ, ಪಾನಿಪುರಿ, ಬರ್ಗರು ಅವೆಲ್ಲ ಆ್ಯಕ್ಚುಲಿ ತಿನ್ಸಿನೇ ನಮ್ಗೆ ಹಿಂಗೆ ಮಾಡಿಸಿರೋದು ನನ್ನ ಮಗ. ಅವೆಲ್ಲ ತಿನ್ಕೊಂಡು ಮಾಡಿದ್ರೆ ಇನ್ನೊಂದು 6 ತಿಂಗಳು ಎಕ್ಸ್ಟ್ರಾ. ಗೈಸ್ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡಿದ್ವಿ. ಯಾವ ಥರ ಬಂದಿದೆ ಏನು ಅಂತ ಗೊತ್ತಿಲ್ಲ. ನೋಡೋಣ, ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನನಗೆ ಯಾವ ಥರ ಬಂದಿದೆ ಅಂತ. ಮತ್ತು ವ್ಲಾಗ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಅಲ್ವಾ, ಡೈಲಿ ಲೈಫ್ ತೋರಿಸೋದು. ಆ್ಯಕ್ಚುಲಿ ಡೈಲಿ ಲೈಫ್ ತೋರಿಸ್ಬೋದು. ಇವನಿಗೆ ಸ್ವಲ್ಪ ಗರ್ಲ್ ಫ್ರೆಂಡ್ ಜಾಸ್ತಿ ಇದ್ದಾರೆ. ಯಾವ ಗರ್ಲ್ ಫ್ರೆಂಡ್ ತೋರಿಸೋದು ಅಂತ ಸ್ವಲ್ಪ ಪ್ರಾಬ್ಲಮ್ ಇವನಿಗೆ ಅಷ್ಟೇ. ಇದ್ದಿದ್ರೆ ಇಷ್ಟೊಂದು ವೈರಲ್ ಆಗೋಗ್ತಿದೆ. ಅವ್ರದ್ದು ಫೋಟೋ ತಂದೇಲಿ ಹಾಕ್ಬಿಟ್ಟಿದ್ರೆ ಗರ್ಲ್ ಫ್ರೆಂಡ್ ರಿವೀಲಿಂಗ್ ಅಂತ. ಯಾಕೋ ಸುಳ್ಳು ಹೇಳ್ತೀಯಾ? ನಿಮ್ಮಿಂದನೇ ಮಳೆ ಬೆಳೆ ಎಲ್ಲ ಹಾಳಾಗ್ತಾ ಇರೋದು. ಬರೋರಾರ ಬರ್ಲಿ, ಸುಂದಿರೋ ಬರ್ದಂಗೆ ಮಾಡಿಬಿಟ್ಟಿ. ವ್ಲಾಗ್ ಮಾಡೋಕೆ ಒಂಥರ ಚೆಂದ ಗೈಸ್. ಏನಿಲ್ಲ, ಏನಿರುತ್ತೆ ಅದನ್ನು ತೋರಿಸ್ಕೊಂಡು ಹೋಗೋದು. ತಿಂದ್ವಾ, ಉಂಡ್ವಾ, ಅಲ್ಲೋದ್ವಾ, ಇಲ್ಲಿ ಬಂದ್ವಾ, ಇಲ್ಲಿ ಕುಂತ್ವಾ. ಚಾಲೆಂಜ್ಗಳಾದರೆ ಅದು ಐಟಮ್ಗಳು ರೆಡಿ ಮಾಡ್ಕೊಬೇಕು, ಹಿಂಗೆ ಮಾತಾಡೋದೆಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಎಡಿಟಿಂಗು ಕಷ್ಟ, ಆ ನಗದು ಹಾಕೋದು ಇವೆಲ್ಲ. ಇದಾದರೆ ಸುಯ್ಯತ ಬಂದ ಮುಗಿಸ್ತಾ ಸುಯಿನ್ ಟಪಾಕ್ ಬಂದರು, ತಿಂದರು, ಹೋದ್ರು. ಒಂದು ಇಲ್ಲ ಬಾಯ್ ಇಲ್ಲ. ಟಾಟಾ, ಬಾಯ್ ಬಾಯ್. ಓಕೆ ಗಾಯ್ಸ್, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಆಫ್. ಬಾಯ್ ಗಾಯ್ಸ್, ಟಾಟಾ, ಬಾಯ್ ಬಾಯ್. ಇದೇನು ವರ್ಕೌಟ್ ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ತಿಮ್ಮಿಂಗ್ಲಗಳು ಬಿದ್ದುಳ್ಳಾಡ್ದಂಗೆ ಉಳ್ಳಾಡ್ತ. ಓಕೆ, ತಮ್ಮನೇಲಿ ಒಂದು ಫೋಟೋ ತಗೊಂಬಿಡೋಣ. ಕರೆಕ್ಟಾಗಿ ಕೂತ್ಕೊಳ್ರಿ ಇದ್ರ ಮೇಲೆ. ಮತ್ತೆ ಭೇಟಿಯಾಗೋಣ.
ನಮಸ್ಕಾರ.